ನಮಸ್ತೆ ಫ್ರೆಂಡ್ಸ್. ಏನಪ್ಪ ಅಂದರೆ ಕೆಲವೊಂದು ರಿಲೇಷನ್ಗಳು ಹೇಗಿರುತ್ತೆ ಅಂದರೆ ನಿಮ್ಮ ಹತ್ರ ಯೂಸ್ ಇದೆ ಇವತ್ತಿನ ದಿನ ಅಂತ ಹೇಳಿದಾಗ ನಿಮ್ಮನ್ನ ಅಟ್ಟಕ್ಕೆ ಇರ್ಸೋಕ್ಕೂ ರೆಡಿಯಾಗಿರ್ತಾರೆ. ನೀವೇನು ಕೇಳಿದ್ರು ಅನ್ನೋದಕ್ಕೂ ರೆಡಿ ಇರ್ತಾರೆ, ಆಯಿತಾ. ಅದೇ ನಿಮ್ಮ ಹತ್ರ ಅಮೌಂಟ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಬಂಗಾರ ಇಲ್ಲ, ನಿಮಗೊಂದು ಸ್ಟ್ಯಾಂಡರ್ಡ್, ಒಂದು ಲೆವೆಲ್ ಇಲ್ಲ, ಒಂದು ಜಾಬ್ ಇಲ್ಲ ಅಂತ ಹೇಳಿದ್ರೆ ಅದೇ ವ್ಯಕ್ತಿ ನಿಮ್ಮನ್ನು ಕಾಲಿಂದ ಕೆಳಗಡೆ ಹಾಕಿ ನೋಡೋದಕ್ಕೆ ಅಂತ ಶುರು ಮಾಡ್ತಾನೆ. ಅದಕ್ಕೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಈಗ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ, ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯತ್ವಕ್ಕೆ ವ್ಯಾಲ್ಯೂ ಇಲ್ಲ. ಏನಿದ್ರು ನಿಮ್ಮ ಹತ್ರ ದುಡ್ಡು ಇದೆಯಾ, ನಿಮ್ಮ ಹತ್ರ ಜಾಬ್ ಇದೆಯಾ, ಮನೆ ಇದೆಯಾ, ಆಸ್ತಿ ಇದೆಯಾ, ಸಾಕು. ಅಷ್ಟಿದ್ರೆ ನಿಮಗೆ ಜನ ಚೆನ್ನಾಗಿ ಸಂಪಾದನೆ ಆಗ್ತಾರೆ, ಬರ್ತಾರೆ, ಇರ್ತಾರೆ, ತಿಂತಾರೆ. ಅದೇ ನಿಮಗೆ ಯಾವುದೂ ಇಲ್ಲ ಅಂತ ಹೇಳಿ ಯಾವತ್ತು ಗೊತ್ತಾಗುತ್ತೋ ಒಂದು ದಿನ ಅವ್ರ ಮನೆ ಹತ್ರ ಹೋಗಿ ನೋಡಿ, ಎಷ್ಟು ನಿಮಗೆ ಮರ್ಯಾದೆ ಅನ್ನೋದು ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಅಟ್ಟಕ್ಕೆ ಯಾರು ಏರ್ಸಿರ್ತಾರಲ್ಲ ಅದೇ ವ್ಯಕ್ತಿನ ನಿಮಗೆ ಚೀಮಾರಿ ಹಾಕಿ ನಿಮ್ಮನ್ನು ಕಾಲು ಕೆಳಗಡೆ ಕಸ ಮಾಡಿ ಕೂರಿಸ್ತಾರೆ. ಅದಕ್ಕೆ ಇದ್ದಾಗಷ್ಟೇ ನಮಗೆ ಬೆಲೆ ಕೊಡೋದು ಅದಲ್ಲ ರಿಲೇಷನ್ಶಿಪ್ ಅಂತ ಹೇಳಿದ್ರೆ. ಇದ್ದಾಗೂ ಇಲ್ಲೇ ಇದ್ದಾಗ್ಲೂ ಒಂದೇ ವ್ಯಾಲ್ಯೂ ಕೊಟ್ಟು ನಿಮ್ಮ ಜೊತೆಗೆ ಇರ್ತಾರಲ್ಲ ಕಷ್ಟ ಸುಖಗಳಲ್ಲಿ, ಅಂಥ ರಿಲೇಷನ್ಸ್ಗಳನ್ನ ಇಟ್ಕೊಳ್ಳಿ ಹೊರತು ಇಂಥ ರಿಲೇಷನ್ಸ್ಗಳು ಬೇಡ. ಇವತ್ತು ದುಡ್ಡಿದೆ ಅಂತ ಇಟ್ಕೊಂಡು ನಾಳೆ ದುಡ್ಡಿಲ್ಲ ಅಂತ ಹೇಳಿ ನಮ್ಮನ್ನು ದೂರ ಮಾಡ್ತಾರಲ್ಲ, ಅಂಥ ರಿಲೇಷನ್ಶಿಪ್